ಗದಗನಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಚರಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸಲಾಗಿದೆ. ನಗರದ ವೀರನಾರಾಯಣ ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮ ಜರುಗಿದೆ. ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಸಸಿಗೆ ನೀರು ಹಾಕೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಂತರ ಮಾತನಾಡಿ, ಕರ್ನಾಟಕದಲ್ಲಿ 25,000 ಸ್ಮಾರಕಗಳು ಇದೆ. ಆ ಸ್ಮಾರಕವನ್ನು ಗುರುತಿಸಿ ಅವುಗಳನ್ನು ಸಂರಕ್ಷಣೆ ಮಾಡಿ ಜನರ ದರ್ಶನಕ್ಕೆ ಅವುಗಳನ್ನು ಲಭ್ಯಗೊಳಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರು ಸೇರಿ ಹಲವು ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಹವ್ಯಾಸಿ ಪ್ರವಾಸಿಗರು, ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಸೋಮಣ್ಣವರ ನಮ್ಮ ವಿಶ್ವ ಪ್ರವಾಸೋದ್ಯಮ ಆಚರಣೆ ಮಾಡುವಂಥ ಈ ಸಂದರ್ಭದೊಳಗೆ ನಾನು ನೆನಪಿಸ್ಕೊಳ್ತೇನೆ, ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ 25,000 ಸ್ಮಾರಕಗಳಿದಾವೆ. ಆ ಸ್ಮಾರಕಗಳನ್ನು ಗುರುತಿಸಿ ಅವುಗಳನ್ನು ನಾವು ನೋಟಿಫೈ ಮಾಡಿ ಅವುಗಳನ್ನು ನಾವು ಸಂರಕ್ಷಿಸಿ ಜನರ ದರ್ಶನಕ್ಕೆ ಅವನ್ನು ಲಭ್ಯಗೊಳಿಸಬೇಕು. ಅದು ನಮ್ಮ ಮುಖ್ಯ ಉದ್ದೇಶ. ಒಂದು ಕಡೆ ಆದರೆ ಎಕೋ ಟೂರಿಸಮ್, ಅಡ್ವೆಂಚರ್ ಟೂರಿಸಮ್, ಅದರ ಜೊತೆಗೆ ಈ ಶೈಕ್ಷಣಿಕ ಪ್ರವಾಸ, ರೈತ ಪ್ರವಾಸ, ಇವೆಲ್ಲವುಗಳ ಬಗ್ಗೆ ಒತ್ತು ಕೊಡ್ತಕ್ಕಂಥ ಒಂದು ಪ್ರವಾಸೋದ್ಯಮ ನೀತಿಯನ್ನು ಅಕ್ಟೋಬರ್ ತಿಂಗಳಲ್ಲಿ ನಾವು ಫೈನಲ್ ಮಾಡಿ ತರಲಿದ್ದೇವೆ. ಅದು ನಮ್ಮ ಒಟ್ಟು ಪ್ರವಾಸೋದ್ಯಮದ ದೃಷ್ಟಿಯನ್ನೇ ಬದಲಾಯಿಸ್ತದೆ. ಅಂಥದ್ದು ಇನ್ನೊಂದು ತಿಂಗಳಲ್ಲಿ ಬರಲಿದೆ. ಸಪ್ರೇಟ್ ಬಜೆಟ್ ಆದ್ರೆ ವ್ಯವಸ್ಥೆ ಈಗಾಗಲೇ ಚಾಲನೆ ನೀಡಿದ್ದಾರೆ. ಲಕ್ಕುಂಡಿ ಈಗಾಗಲೇ ನಮ್ಮೆಲ್ಲರನ್ನ ಕೈ ಬೀಸಿ ಕರೆಯುವಂತಹ ಒಂದು ಸುಂದರ ತಾಣವಾಗಿ ಅಭಿವೃದ್ಧಿ ಕೊಡ್ತಾ ಇದೆ. ಇದಕ್ಕೆಲ್ಲ ಸಹಕಾರ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸರ್, ಪ್ರವಾಸೋದ್ಯಮ ಇಲಾಖೆ ಮತ್ತು NSS ಕೋಶ ಗದಗ, ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ಸಚಿವರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪರಸ್ಪರ ನಮ್ಮ ಪ್ರೀತಿ ವಿಚಾರಗಳನ್ನ ಹಂಚಿಕೊಳ್ಳುವಂತ ಒಂದು ದಿವಸ ಇವತ್ತು ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆ ಈ ಪ್ರವಾಸೋದ್ಯಮ ಕ್ಷೇತ್ರ ಆಗ್ಲಿಕ್ಕೆ ಇವತ್ತು ಯಾವಾಗ ಗದಗ ಜಿಲ್ಲೆ ಜವಾಬ್ದಾರಿ ಇದ್ದಾಗ ಇವುಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅವನ್ನೆಲ್ಲ ನಮಗೆ ಇವತ್ತಿನ ಮುಂದಿನ ಪೀಳಿಗೆಗೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಿಲ್ಲೆಯ ಅತಿಥಿಗಳಾಗಿ ನಮ್ಮ ಗದಗದ ತಿರುಪೇಶ್ವರ ದೇವಸ್ಥಾನ ಹಾಗೂ ಶ್ರೀ ವೀರನ ದೇವಸ್ಥಾನದ ಕಾರ್ಯದರ್ಶಿಗಳು, ಗದಗಿನ ಆದರ್ಶ ಸಮಿತಿಯ